ಹಬ್ಬ ಅಂತಲೇ ಹೇಳ್ತೀವಿ. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಹಬ್ಬದ ರೀತಿಯೇ ಆಚರಿಸ್ತೀವಿ. ಯಾಕಂದರೆ ಈಗ ಸ್ವತಂತ್ರ ದಿನಾಚರಣೆ ಇರ್ಬೋದು, ಮತ್ತೊಂದಿರ್ಬೋದು, ಇದನ್ನು ಒಂದು ಹಬ್ಬ ಅಂತ ತಿಳ್ಕೊಂಡು ನಾವು ಹಬ್ಬದ ರೀತಿಯೇ ಮಾಡ್ತೀವಿ. ಇದರಲ್ಲಿ ನಾವು ಕೆಲವೊಂದು ವಿಶೇಷತೆಗಳನ್ನ ಹೇಳ್ತೀನಿ. ನಾನೀಗಂದರೆ ಕನ್ನಡ ರಾಜ ಹೇಗಾಯಿತು, ಯಾವಾಗಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಕಾರ್ಯಕ್ರಮದಲ್ಲೇ ಇದೆ. ಇವತ್ತು ಕನ್ನಡದ ಬಗ್ಗೆ, ಕನ್ನಡ ಹೇಗೆ ಹುಟ್ಟಿತು ಅದರಿಂದ ಹಿಡಿದು ಎಷ್ಟು ಜನ ಜ್ಞಾನಪೀಠ ಪ್ರಶಸ್ತಿಗಳಿದ್ದಾರೆ, ಕನ್ನಡದ ಹಬ್ಬ ಹೇಗೆ, ಅದು ಒಂದೊಂದೇ ಕಾರ್ಯಕ್ರಮದಲ್ಲಿ ಬರುತ್ತೆ. ಅದರಿಂದ ಇಂದಿನ ಮುಖ್ಯ ಅತಿಥಿಗಳಾಗಿ ರವಿಕುಮಾರ್ ಇದೆ, ಅವರು ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು ಮೈಸೂರು ಮಿತ್ರ ಸ್ಥಾನ ಮೈಸೂರು ಅಲ್ಲಿ ಕೆಲಸ ಇದ್ದಾರೆ. ಸೊ ಅವ್ರಿಗೂ ಸ್ವಾಗತ ಕೋರ್ತಾ ನಾನು. ಹಾಗೆ ಹೆಗ್ಡೆ ನನಗೆ ಆತ್ಮೀಯರವರು ಅಂತಾರೆ. ಸುಮಾರು ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಜೊತೆಲೇ ಇದ್ದೀವಿ. ನಾನು ಅವರು ಜೊತೆಲೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನೊಂದು, ಕೆಲವ್ರನ್ನ ಸಮಾಜ ಸೇವೆ ಏನು ಮಾಡಿದ್ದಾರೆ, ಕೆಲವ್ರನ್ನ ಎಲೆಮೆರೆಕಾಯಿ ಅಂತಾರೆ, ಹಿಂದಗಡೆ ಕೆಲಸ ಮಾಡಿದ್ದಾರೆ, ಬಟ್ ಗುರುತಿಸೋದು ಸ್ವಲ್ಪ ಕಷ್ಟ ಇದೆ. ನಾವು ಇದನ್ನ ಒಂದು 4 ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಂತಲ ರತ್ನ ಅನ್ನೋ ಒಂದು ಅವಾರ್ಡ್ನ ಇಟ್ಕೊಂಡಿದ್ವಿ. ಆ ಒಂದು ಗೌರವವನ್ನು ಪ್ರತಿ ವರ್ಷ 3 ರಿಂದ 4 ಜನ ಕೊಡ್ತಾ ಇದ್ದೀವಿ. ಈ ವರ್ಷ ಮಹೇಶ್ ಪ್ರಸಾದ್ ಅಂತ ವಕೀಲರು, ಸೀನಿಯರ್ ವಕೀಲರು, ನಮಗೆ ತುಂಬ ಆತ್ಮೀಯರು, ಜನ ಜೊತೆ ತುಂಬ ಬೆರೀತಾರೆ. ಅವರು ಹಲವಾರು ಸಮಾಜ ಸೇವೆ ಕಾರ್ಯಕ್ರಮ ಮಾಡಿದ್ದಾರೆ. ಜೊತೆಗೆ ವಕೀಲರು ಅಂದ ತಕ್ಷಣ ಎಲ್ಲರಿಗೂ ಬೇರೆ ಥರನೇ ಇರುತ್ತೆ. ಇವರು ಬರೀ ಫೈಟ್ ಮಾಡೋದು ಕೋರ್ಟಲ್ಲಿ, ನ್ಯಾಯದ ಜೊತೆ ಇರ್ತಾರೋ ಅನ್ಯಾಯದ ಜೊತೆ ಇರ್ತಾರೋ ಅನ್ನೋದಿರುತ್ತೆ. ಬಟ್ ನ್ಯಾಯದ ಪರ ಯಾವಾಗಲೂ ನಿಲ್ತಾರೆ ಅವರು, ಅನ್ಯಾಯನ ಯಾವಾಗಲೂ ಅವ್ರು ಇದು ಮಾಡ್ತಾರೆ. ಸೊ ನ್ಯಾಯ ಎಲ್ಲಿದೆ ಅಲ್ಲಿ ಅವ್ರು ಇದ್ದೇ ಇರ್ತಾರೆ. ಹಿಂದಿನ ವರ್ಷ ಅವರು ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಅಸೋಸಿಯೇಷನ್ ಅಧ್ಯಕ್ಷರು ಆಗಿದ್ರು. ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಉಚಿತ ಸಮಯ ಅವ್ರನ್ನ ಗುರ್ತಿಸೋಕ್ಕೆ ಅಂತ ಅಂದ್ಕೊಂಡು ಅವ್ರನ್ನು ನಾನು ಇದರಿಂದ ಒಂದು ಅವಾರ್ಡ್ ಇದು ಮಾಡ್ಕೊಂಡಿದ್ದೆ. ಇನ್ನೊಬ್ರು ನನ್ನ ಆತ್ಮೀಯ ಗೆಳೆಯ ಗಿರೀಶ್, 20 ವರ್ಷದಿಂದ ನಾವು ಜೊತೆಲೇ ಇದ್ದೀವಿ, ಜೊತೆಲೇ ಒಳನಾಟ ಇದೆ. ನನ್ನ ಆಗು ಹೋಗು ಪ್ರತಿಯೊಂದು ಜೊತೆಲೇ ಇರುತ್ತೆ. ಹಾಗಾಗಿ ಅವ್ರನ್ನೂ ಇದರಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಇನ್ನೊಬ್ರು ಒಂದು ವಿಶೇಷ ವ್ಯಕ್ತಿಯವರು, ಯಾಕಂದರೆ ಎಲ್ಲೆಲ್ಲೋ ಯಾವ್ಯಾವುದೋ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಆದರೆ ರಂಗೋಲಿ ಅನ್ನೋದು ಕಷ್ಟ, ಯಾರು ನೋಡಿಲ್ಲ. ಆದರೆ ಇವರು ರಂಗೋಲಿನಲ್ಲಿ ಹಲವಾರು ಸಾಧನೆ ಮಾಡಿದ್ದಾರೆ. ಈಗ ಮೊನ್ನೆ ಇವ್ರದ್ದೊಂದು ತಂಡ ಇದೆ, ಲಕ್ಷ್ಮಿಯವರು.
ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರನ್ನ 300 ಅಡಿ ರಂಗೋಲಿ ಇದು ಮಾಡಿದ್ದಾರೆ. ಜೊತೆಗೆ ಈ ನಮ್ಮ ಶಾಲೆಯಿಂದನೇ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯ ಕಾರ್ಯಕ್ರಮದಲ್ಲಿ ಒಂದು ಅರಮನೆ ಮುಂದೆ ಕೋಟೆ ಆಂಜನೇಯನ ಹತ್ರ 80 ಅಡಿ ಉದ್ದುದು ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ರಂಗೋಲಿ ಹಾಕಿದ್ದು. ಅದಕ್ಕೆ ಇವ್ರದ್ದು ಒಂದು ತಂಡ, ನಿಜ ಈ ತಂಡಕ್ಕೆ ನಿಜವಾದ ಕೃತಜ್ಞತೆ ಹೇಳ್ತೀನಿ, ಒಂದು ಕೈ ಮುಗಿದು ಹೇಳ್ತೀನಿ. ಯಾಕಂದ್ರೆ ಅದು ಸುಮ್ಮನೆ ನಾನು ನೋಡಿದ್ದೀನಿ ಪರ್ಸನಲ್ ಆಗಿ. ರಾತ್ರಿ ಇಲ್ಲಿ ಮಾಡಿದಾಗ 1 ಗಂಟೆಯಲ್ಲಿ ಶುರು ಮಾಡಿದ್ದು ಸರ್, ಮಾರನೇ ದಿನ ರಾತ್ರಿ 6 ಗಂಟೆ ಮುಗಿದಿರೋದು. ಕಾಲು ಸುಡ್ತಾ ಇದೆ, ಬೊಬ್ಬೆ ಬರ್ತಿದೆ, ಜಾಗ ಬಿಟ್ಟು ಅಲ್ಲಾಡಿಲ್ಲ. ನಾನು 5 ನಿಮಿಷ ಹೋಗಿದ್ದೆ, 5 ನಿಮಿಷ ಮಾಡಿದ್ದೀನಿ. ಅದ್ರದ್ದು ಕಷ್ಟ ಏನು ಅಂತ ಗೊತ್ತಿತ್ತು. ಹಾಗಾಗಿ ರಾಘವೇಂದ್ರ ಸ್ವಾಮಿದವ್ರು ಹೇಳ್ತಾ ಇದ್ರು ಎಷ್ಟು ಕಷ್ಟಗಳು ಅನುಭವಿಸಿದ್ದಾರೆ ಅಂತ. ಸೊ ಇಂಥ ಒಂದು ಪ್ರತಿಭೆಗಳನ್ನ ಗುರುತಿಸ್ಬೇಕು ಅನ್ನೋದು ನನ್ನ ಶಾಲೆಯ ಉದ್ದೇಶ. ಹಾಗಾಗಿ ಅವರು ಈ ಒಂದು ಇದನ್ನಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಮಾಧ್ಯಮದವರು, ನಮಗೆ ಹನುಮಂತಪ್ಪ ಸರ್ ಇರ್ಬೋದು, ಈ ಕಾರ್ಯಕ್ರಮನ ಅಧ್ಯಕ್ಷರು ಮಿಕ್ಕಿದ್ ಮಾತಾಡ್ತಾರೆ. ನಾನು ಜಾಸ್ತಿ ನನ್ನ ಶಾಲೆ ಬಗ್ಗೆ ಹೇಳಬೇಕಾಗಿತ್ತು, ಕೆಲವೊಬ್ಬರನ್ನ ನಾನು ಮಾತಾಡಿ ಹೇಳಬೇಕಾಗಿತ್ತು ಅವ್ರ ಬಗ್ಗೆ. ಹಾಗಾಗಿ ನಾನು ಇದು ಮಾಡ್ಕೊಂಡೆ. ಮುಂದೆ ಕನ್ನಡದ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ ಶಾಲೆಯ ಮಕ್ಕಳು ಅದರ ಬಗ್ಗೆ ಹೇಳ್ತಾರೆ. ನೋಡಿ, ಕೊನೆ ತನಕ ಇರಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ನೋಡಿ, ಎಲ್ಲದರ ಪ್ರತೀಕವಾಗಿ ಇವತ್ತು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸುವ ನಿಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರ ಮತ್ತು ವಿವಿಧ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಆಚರಣೆ ಮಾಡ್ತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಶುಭ ಸೂಚನೆಯ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೇನೆ. ಇಂತಹ ಒಂದು ಕಾರ್ಯಕ್ರಮವನ್ನು ಕನ್ನಡದ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ಸಿದ್ಧಾರ್ಥ ನಗರದಲ್ಲಿರುವಂಥ ಶಾಂತಲಾ ವಿದ್ಯಾಪೀಠ, ಬಹುಶಃ ಗುರುಕುಲ ವಿದ್ಯೆಗೆ ಸರಿಸಮಾನವಾಗಿ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂಥ ಈ ಸಂಸ್ಥೆ ನಮ್ಮ ಶ್ರೀಕಾಂತ್ ರವರು ಸ್ಥಾಪನೆ ಮಾಡಿದಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ಬಹಳಷ್ಟು ಮಂದಿಯ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ನಮ್ಮ ಸಂಸ್ಕೃತಿಯನ್ನು, ಪರಂಪರೆಯನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ಶ್ರೀಕಾಂತ್ ಅವ್ರನ್ನ ನಾನು ಇವತ್ತು ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಜ್ಞಾಪಕ ಮಾಡ್ಕೊಳ್ತಾ, ಅವರ ಶ್ರೀಮತಿಯವರು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಬಂದಿದ್ದಾರೆ. ಅವರು ಒಂದು ಸಂಸ್ಥೆಯನ್ನು ಬೆಳೆಸಿ ಸ್ಥಾಪನೆ ಮಾಡಿ ಅದನ್ನು ನಿರ್ವಹಣೆ ಮಾಡುವಂಥದ್ದು, ಬಹುಶಃ ವಿದ್ಯಾಸಂಸ್ಥೆಯನ್ನು, ವಿದ್ಯಾಶಾಲೆಯನ್ನು, ಕಾಲೇಜನ್ನು ನಡೆಸುವಂಥದ್ದು ಇವತ್ತಿನ ದಿವಸ ಬಹಳ ಕಷ್ಟ. ಆದಾಗ್ಯೂ ಶಾಂತಾ ಮೇಡಮ್ ಅವರು ಈ ಒಂದು ಸಂಸ್ಥೆಯನ್ನು ಬಹಳ ಚೆನ್ನಾಗಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡ್ತಾ ಮುಂದುವರಿಸ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ಶುಭ ಸೂಚನೆ ಅಂತೇಳಿ ನಾನು ಭಾವಿಸಿ, ಈ ಸಂಸ್ಥೆಯ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ಸಂತೋಷ್ ಕುಮಾರ್ ಅವರು ಹೊತ್ತಿದ್ದಾರೆ. ತಮ್ಮ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ, ಇದೇ ತರಹದ ಸಂಸ್ಕೃತಿ ಪರಂಪರೆಯನ್ನು ಮಕ್ಕಳಲ್ಲಿ ವಿದ್ಯೆಯ ಜೊತೆಗೆ ತುಂಬುವ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಕಾರ್ಯ ವೈಖರಿಯನ್ನು ಮುಂದುವರಿಸಿದೆ ಅಂತೇಳಿ ಭಾವಿಸ್ತಾ, ಇವತ್ತು ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ 3 ಸಾಧಕರನ್ನು ಸನ್ಮಾನ ಮಾಡ್ತಾ ಇದ್ದೀವಿ. ಬಹುಶಃ ಒಂದು ಏನು ಶಿಕ್ಷಕ ವೃತ್ತಿಯಲ್ಲಿ ತೊಡಗಿ ರಂಗೋಲಿ ಕಲೆಯನ್ನು ಮೈಗೂಡಿಸ್ಕೊಂಡು ಸಾಧನೆಯ ಶಿಖರದತ್ತ ಮುನ್ನುಗ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸಹೋದರಿ ಲಕ್ಷ್ಮೀ ರವರನ್ನು, ಅದೇ ರೀತಿಯಾಗಿ ವಕೀಲಿ ವೃತ್ತಿಯಲ್ಲಿ ನೊಂದವರಿಗೆ, ಕಕ್ಷಿದಾರರಿಗೆ ನ್ಯಾಯವನ್ನು ಕೊಡಿಸೋದ್ರಲ್ಲಿ ಪ್ರಯತ್ನ ಪಡ್ತಿರ್ತಕ್ಕಂಥ ಸನ್ಮಾನ್ಯ ಗಿರೀಶ್ ಅವರನ್ನು, ಮಹಾದೇವ್ ಪ್ರಸಾದ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರಿ, ಅದೇ ರೀತಿಯಾಗಿ ಈ ಸಂಸ್ಥೆಯ ಜೊತೆ ಸಂಸ್ಥೆಯ ಬೆಳವಣಿಗೆಗೆ ಕಾರಣಕರ್ತರಾಗಿರ್ತಕ್ಕಂಥ ಮೈಸೂರು ಸೆಂಟ್ರಲ್ ಟೀಮ್ನ ಎಲ್ಲ ಆತ್ಮೀಯರೇ, ಈ ಸಂಸ್ಥೆಯ ಈ ಶಾಲೆಯ ಪ್ರಾಂಶುಪಾಲರಾದಂಥ ಸಬಾಸ್ಟಿನ್ ಅವರೇ, ನಟರಾಜ್ ಅವರೇ, ಕ್ಷೇತ್ರಪ್ಪ ಅವರೇ, ಚೇತನ್ ಅವರೇ, ಅಲಯನ್ಸ್ ಸೆಂಟ್ರಲ್ ಮೈಸೂರು ಕ್ಲಬ್ನ ಎಲ್ಲ ಆತ್ಮೀಯರೇ, ನಮ್ಮ ಕಾರ್ಯದರ್ಶಿಗಳು ಹೇಳಿದ ಹಾಗೆ ನನ್ನ ಮಾಧ್ಯಮ ಮಿತ್ರರು ಕೂಡ ಲೋಹಿತ್ ಹನುಮಂತಪ್ಪ ಇರ್ಬೋದು, ಶ್ರೀಧರ್ ಇರ್ಬೋದು,
ರವಿ ಇರ್ಬೋದು, ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ಇವತ್ತು ಈ ಸಂಸ್ಥೆಯ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನನಗೆ ಇನ್ನಷ್ಟು ಹೆಮ್ಮೆಯ ತರುವಂಥ ವಿಚಾರ ಆಗಿದೆ. ಅದೇ ರೀತಿ ಈ ಶಾಲೆಯ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ, ಮಕ್ಕಳು ಮತ್ತು ಅವರ ಪೋಷಕರು ಎಲ್ಲರೂ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ, ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರದರ್ಶನ ಮಾಡಿರ್ತಕ್ಕಂಥ ಕನ್ನಡದ ಭಾವನೆಯನ್ನು ಹುಟ್ಟಿಸುವಂಥ, ಕನ್ನಡದ ನೆಲದ ಭಾಷೆಯನ್ನು ಶ್ರೀಮಂತಗೊಳಿಸುವ ನಿಟ್ಟಿನಲ್ಲಿ, ಅದರ ಹಿನ್ನೆಲೆಯನ್ನು ಬಿತ್ತರಿಸುವಂಥ ನಿಟ್ಟಿನಲ್ಲಿ ಇವತ್ತು ಏನು ಪ್ರದರ್ಶನ ಮಾಡಿದ್ದೀರಿ, ನಿಜವಾಗ್ಲೂ ಕೂಡ ನಿಮ್ಮ ಆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ನಿಮ್ಮ ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವ ಹಾಗೆ ತಾವು ಮಕ್ಕಳು ಇವತ್ತು ಕನ್ನಡ ರಾಜ್ಯದ ಇತಿಹಾಸವನ್ನು, ಕನ್ನಡ ಭಾಷೆಯ ಹಿನ್ನೆಲೆಯನ್ನು ಇವತ್ತು ತಿಳಿಸ್ಕೊಡುವಂಥ ಒಂದು ಕಿರು ನಾಟಕವನ್ನು ಪ್ರದರ್ಶನ ಮಾಡಿದ್ದೀರಿ. ತಮಗೆ ಶುಭವಾಗಲಿ. ಮುಂದೆ ತಮ್ಮ ಪ್ರತಿಭೆ ಉನ್ನತ ಮಟ್ಟಕ್ಕೆ ಬೆಳೆದು ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಗಳನ್ನು ಮುಟ್ಟುವ ನಿಟ್ಟಿನಲ್ಲಿ ನಿಮ್ಮ ಪ್ರತಿಭೆ ಬೆಳೀಲಿ. ಆ ನಿಟ್ಟಿನಲ್ಲಿ ಶಾಲೆಯ ಶಿಕ್ಷಕರು ಕೂಡ ಅವರಿಗೆ ಒಂದು ಬೆಂಬಲವಾಗಿ ನಿಲ್ಲಿ ಅಂತೇಳಿ ನಾನು ಅತ್ಯಂತ ಪ್ರೀತಿಯಿಂದ ನಾನು ಅವರಿಗೆ ಶುಭವನ್ನು ಕೋರಿ